ಆಲೂಗಡ್ಡೆ ಕುರ್ಮಾ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ಪುರಿ ಮಾಡೋದು ಹೇಗಂತ ನೋಡೋಣ್ರಿ. ಎರಡು ರೆಸಿಪಿನೂ ಇದ್ರಾಗ ತೋರಿಸ್ತೇನೆ ರೀ. ಆಲೂಗಡ್ಡೆ ಕುರ್ಮಾ ಪಲ್ಯ ಪುರಿ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ ಬರ್ರಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಪುರಿಕ್ಕೆ, ಚಪಾತಿಗೆ, ಪಲಾವ್ಗೆ ಎಲ್ಲದಕ್ಕೂ ಬಡಿಸ್ಕೋಬೋದು ರೀ. ಆಲೂಗಡ್ಡೆ ಕುರ್ಮಾ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಚಟ್ನಿಗೆ ಮೆಣಸಿನ್ಕಾಯಿ, ಒಣ ಕೊಬ್ಬರಿ ರೀ. ಇದು ಹಸಿ ಕೊಬ್ಬರಿ ಆದ್ರೆ ತೊಗೋಬೋದು, ಒಣ ಕೊಬ್ಬರಿ ಆದ್ರೆ ತೊಗೋಬೋದು. ಒಣ ಕೊಬ್ಬರಿ ತುರಿದಿಟ್ಕೊಳ್ಳೋಣ್ರಿ. ಇದು ಮಸಾಲೆ ಹೂವು ರೀ. ಇದು ಮಸಾಲೆ ಹೂವು, ಜೀರಿಗೆ, ಹಸಿ ಶುಂಠಿ, ಹುಣಸೆಹಣ್ಣು, ಕರಿಬೇವು ತೊಗೊಳಣ್ರಿ. ಪುಟಾಣಿ ತೊಗೊಳನಿ. ಏನಷ್ಟು ಮಿಕ್ಸ್ ಮಾಡಿ ಮಿಕ್ಸರ್ ಹಾಕ್ಕೊಂಬರ್ತಾನೆ ರೀ. ಕೊತ್ತಂಬರಿ ಇದ್ರೆ ಹಾಕ್ಕೋಬೋದು ರೀ. ಕೊತ್ತಂಬರಿ ಖಾಲಿ ಇತ್ತು, ನಾ ಕೊತ್ತಂಬರಿ ಹಾಕಿಲ್ಲ. ಕೊತ್ತಂಬರಿ ಇದ್ರೆ ಹಾಕ್ಕೋಬೋದು ರೀ. ಈಗ ಇದನ್ನು ಮಿಕ್ಸರ್ ಹೊಡ್ಕೊಂಬರ್ತಾನೆ ರೀ. ನೋಡಿರಿ, ಕೊಬ್ಬರಿದು ಮಿಕ್ಸರ್ ಹಾಕ್ಕೊಂಬಂದನಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋದು. ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ್ರಿ. ಒಂದು ಟಮಾಟೆ ಹಣ್ಣು ಸಣ್ಣಗೆ ಹೆಚ್ಚೀನಿ. ಒಂದು ದೊಡ್ಡ ಈರುಳ್ಳಿ ಹೆಚ್ಕೊಂಡು ಇಟ್ಕೊಳ್ಳೋನಿ. ಒಂದು ಕರಿಬೇವು ಹೆಸರು ತೊಗೊಳಣ್ರಿ. ಕಡ್ಡಿನಿ. ನೀವು ಕೊತ್ತಂಬರಿ ಇದ್ರೆ ತೊಗೋಬೋದು ರೀ. ಈಗ ಕೊತ್ತಂಬರಿ ಇಲ್ಲ. ಈಗ ಒಗ್ಗರಣೆ ಕೊಡೋದು ಹೇಗಂತ ನೋಡಂಬರ್ರಿ. ಒಟಾಣಿ ಇದ್ರೆ ಒಟಾಣಿನ ಹಾಕ್ಬೋದು ರೀ, ಮಸ್ತ್ ಆಕತಿ. ಇಲ್ಲಿ ನಾನು ಒಟಾಣಿ ಹಾಕಿಲ್ರಿ, ಹಂಗೆ ಮಾಡಿ ತೋರಿಸ್ತೀನಿ. ಈಗ ಇದನ್ನು ಒಗ್ಗರಣೆ ಕೊಡೋದು ನೋಡಂಬರ್ರಿ. ನೋಡಿರಿ, ದಬ್ರಿ ತೊಗೊಂಡನ್ರಿ. ಕುಕ್ಕರ್ನಾಗ ಆದ್ರೆ ಮಾಡ್ಬೋದು, ದಬ್ರ್ಯಾಗ ಆದ್ರೆ ಮಾಡ್ಬೋದು. ನಾನಿಲ್ಲಿ ದಬ್ರ್ಯಾಗ ಮಾಡಕತ್ತೇನೆ ನೋಡಿರಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ಯಂತೇನೆ ರೀ. ಕರಿಬೇವು ಹಾಕ್ಯಂತೇನೆ. ಒಂದು ಪಲಾವ್ ಎಲೆ ಹಾಕ್ಯಂತೇನೆ ರೀ. ಈಗ ಇದನ್ನು ಸಾವನ್ಯಾಗ ಕೈ ಆಡ್ಬೇಕು. ಈಗ ಟಮಾಟೆ ಹಣ್ಣು ಹಾಕ್ಯಂತೇನೆ. ಈಗ ಆಲೂಗಡ್ಡೆ ಹಾಕ್ಯಂತೀನಿ. ಉಪ್ಪು ಹಾಕ್ತೀನಿ ನೋಡಿರಿ. ಒಂದು ಸ್ಪೂನು ಉಪ್ಪು ಹಾಕ್ಯಂತೀನಿ ರೀ. ಆಗಲ್ಲೇ ಚಟ್ನಿ ಮಾಡಿದ್ವಲ್ಲ ರೀ, ಅದಕ್ಕೂ ಹಾಕಿಲ್ಲ. ನೋಡಿ ಮತ್ತೆ ಹಾಕ್ಯನಕ್ಕೆ ಬರ್ತದೆ. ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ನೋಡಿರಿ. ನಮಗೆ ಕಲರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಅರ್ಶಿನ ಪುಡಿ ಹಾಕ್ಯಬೇಕು. ಸಾವನ್ನೇ ಮಿಕ್ಸ್ ಮಾಡ್ತೀವಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಯಂತ ನೋಡಿರಿ. ಒಂದು ಸ್ವಲ್ಪ ಅಚ್ಕಾರ್ ಪುಡಿ ಹಾಕ್ಯಂತೀನಿ. ನೀವು ಬೇಕಂದ್ರೆ ಹಾಕ್ಯಬೋದು ರೀ. ಇಲ್ಪ ನಾವು ಚಟ್ನ್ಯಾಗ ಮೆಣ್ಸಿನ್ಕಾಯಿ ಹಾಕಿರ್ತೀವಿ ಅಂದ್ರೆ ಹಾಕ್ಲಿಕ್ಕೆ ನಡೀತೀರಿ. ನಾವೊಂದು ಸ್ವಲ್ಪ ಹಾಕತ್ತೀವಿ ನೋಡಿರಿ. ಈಗ ನೋಡಿರಿ, ಮಿಕ್ಸರ್ ಹಾಕ್ಯಂಬಂದಿದ್ನಲ್ಲ ರೀ ಚಟ್ನಿನ, ಅದನ್ನ ಹಾಕ್ಯಂತೀನಿ ನೋಡಿರಿ. ಇದನ್ನೊಂದು ಸ್ವಲ್ಪ ನೀರು ತೊಳೆದು ಹಾಕ್ಯಂತೇನೆ ರೀ. ನೋಡಿರಿ, ನೀರು ಹಾಕ್ಯಂತ. ಅವು ಆಲೂಗಡ್ಡೆ ಬೆಂದು ಬರ್ಬೇಕಲ್ರಿ, ಹೀಗಾಗಿ ನೀರು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೋದು ರೀ. ಈಗ ಇದನ್ನು ಮಿಕ್ಸ್ ಮಾಡ್ತೇನೆ ರೀ. ಕಲರು ಒಂದು ಸ್ವಲ್ಪ ಬೆಳ್ಳಗಾಗೈತೆ ರೀ. ಇದು ಕೊತ್ತಂಬರಿ ಇದ್ದರೆ ಹಸಿರು ಕಲರ್ ಬರ್ತಿತ್ತು. ಕೊತ್ತಂಬರಿ ಹಾಕಿಲ್ಲಲ್ಲ ರೀ, ಅದಕ್ಕೆ ಒಂದು ಸ್ವಲ್ಪ ಕಲರ್ ಬೆಳ್ಳಗಾಗೈತೆ ನೋಡಿರಿ ಚಟ್ನಿ.
ಇದು ಬೇಯ್ಬೇಕು ರೀ. ಇದು ಆಲೂಗಡ್ಡೆ ಬೆಂದಿಂದ ಪಲ್ಯ ರೆಡಿಯಾಗಿಂತ ತೋರಿಸ್ತೇನೆ ರೀ. ಈಗ ಪುರೇಕ ಹಿಟ್ಟನಾದದು ಹೇಗಂತ ನೋಡೋಣ ರೀ. ನಾ ಪುರೇಕ್ ಮಾಡಾಕತ್ತೇನೆ ರೀ ಪಲ್ಯ ಇದನ್ನು. ಈ ಪುರೇಕ ಹಿಟ್ಟನಾದದು ಹೇಗಂತ ನೋಡೋಣ ರೀ. ನೋಡಿರಿ, ಇಷ್ಟು ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನೆನೆ ಇಡ್ಬೇಕು ರೀ. ಅರ್ಧ kg ಮೈದಾ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡು ಒಂದು ಸ್ವಲ್ಪ ನೆನೆಯೋಕೆ ನೀರು ಹಾಕ್ಬೇಕು ರೀ. ಇದು ಒಂದು ಸ್ವಲ್ಪ ಹೊತ್ತು ನೆನೆಬೇಕು ರೀ. ಈಗ ನೋಡಿ, ಮೈದಾ ಹಿಟ್ಟು ಅರ್ಧ kg ತೊಗೊಂಡಂಗಿಲ್ಲ ರೀ. ಇದಕ್ಕೆ ಉಪ್ಪು ಹಾಕ್ಯಂತಾನೆ ರೀ, ಸಕ್ಕರೆ ಹಾಕ್ಯಂತಾನೆ ನೋಡಿರಿ. ಉಪ್ಪು ರೀ, ಇದು 1.5 ಸ್ಪೂನ್ನಷ್ಟು ಉಪ್ಪು ಹಾಕ್ಯಂತಾನೆ ನೋಡಿರಿ. ನಾ ಕೈ ಅಳತೆ ಹಾಕೇನ್ರಿ, ಅದಕ್ಕೆ ಸ್ಪೂನ್ ಹೇಳೇನ್ರಿ, ನೀವು ನೋಡಿ ಹಾಕ್ಯಾರಿ. ಒಂದು ಅರ್ಧ ಸ್ಪೂನು ಸಕ್ಕರೆ ರೀ. ಈಗ 2 ಸ್ಪೂನ್ ಎಣ್ಣೆ ಹಾಕ್ಯಂತಾನೆ ನೋಡಿರಿ. ನೋಡಿರಿ, ಸವಾನಾಗ ಇದನ್ನು ಮಿಕ್ಸ್ ಮಾಡ್ಕೊಂತ. ಈಗ ನೋಡಿರಿ, ಇದು ಸವಾನೆ ಮಿಕ್ಸ್ ಆಗೈತಿ. ಇದು ರವೆ ನೆಂದೈತಿ, ಇದಕ್ಕೆ ಹಾಕ್ಯಂತಾನೆ ನೋಡಿರಿ. ಇದು ಚಿರೋಟಿ ರವೆ ರೀ. ಇದನ್ನು ಹಾಕಿದ್ರೆ ಚಲೋ ಹಾಕೋರಿ ಪುರಿ. ಹಿಂಗೆ ಒಂದು ಸ್ವಲ್ಪ ನೆನೆಸಿ ಹಾಕ್ಬೇಕ್ರಿ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಪುರಿಯಕ್ಕೆ ನಮಗೆ ಹಿಟ್ಟು ಅಳತಿ ಹೆಂಗೆ ಬೇಕು ನೋಡಿರಿ, ಹಂಗೆ ನೋಡಿ ನಾದ್ಕೋಬೇಕು ರೀ. ತೀರ ಅಳತೆ ಇರಬಾರ್ದು ರೀ, ತೀರ ಗಟ್ಟಿ ಇರಬಾರ್ದು. ಒಂದು ಅವಣಿ ನಾದ್ಕೋಬೇಕು ರೀ. ನೋಡಿರಿ, ಈ ಥರ ನಾದ್ಕೊಂಡನಿ. ಇದು ಒಂದು ಸ್ವಲ್ಪ ನೆನಿಬೇಕು ರೀ. ನೆಂದಿಂದ ಮಾಡೋದು ತೋರಿಸ್ತೇನೆ ನೋಡಿರಿ. ಪಲ್ಯ ರೆಡಿ ಆಗೈತೆ ನೋಡಿರಿ. ನೋಡಿರಿ, ಹಿಂಗೆ ಮಂದಾಗ ಆಗೈತೆ ನೋಡಿರಿ. ಪುರಿಯಕ್ಕೆ, ಪಲಾವಿಗೆ, ಚಪಾತಿಗೆ ಮಸ್ತ್ ಆಕತ್ತೆ ನೋಡಿರಿ. ಪಲ್ಯ ರೆಡಿ ಆಗೈತೆ ರೀ. ಇಟ್ಟು ಒಂದು 5 ನಿಮಿಷ ನೆಂದಿಂದ ಮಾಡೋದು ತೋರಿಸ್ತೇನೆ ರೀ. ನೋಡಿರಿ, ಹಿಟ್ಟು ನೆಂದೈತಿ. ಪುರಿಯಕ್ಕೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿದ್ಕೋಬೇಕು ರೀ. ಹಿಂಗೆ ಸವಾನೆ ಮಿಕ್ಸ್ ಆಗಂಗೆ ಮಿದ್ಕೋಬೇಕು ರೀ. ನೆಂದಿರ್ತೈತೆ ರೀ ಹಿಟ್ಟು. ನೋಡಿರಿ, ನಮಗೆ ಎಷ್ಟು ಹಿಟ್ಟು ಬೇಕು ಉಳ್ಳಿ ಹರಿಯೋಕೆ ಅಷ್ಟು ಕಟ್ ಮಾಡ್ಕೋಬೇಕು ರೀ. ಇದಕ್ಕೆ ನೋಡಿರಿ, ಎಣ್ಣೆ ಹಚ್ಕೊಂಡು ಹಿಂಗೆ ರೋಲ್ ಹಂಗೆ ಮಾಡ್ಕೊತಾನೆ ನೋಡಿರಿ. ನೋಡಿರಿ, ಎಣ್ಣೆ ಹಚ್ಕೊಂಡು ಹಿಂಗೆ ಉದ್ದಕ್ಕೆ ರೋಲ್ ಮಾಡ್ಕೊಳನಿ. ನಮಗೆ ಎಷ್ಟು ಸೈಜ್ ಬೇಕು ನೋಡಿ ಅಷ್ಟು ಸೈಜ್ ಕಟ್ ಮಾಡ್ಕೋಬೇಕು ರೀ. ಕೈಲಾದ್ರೆ ಕಟ್ ಮಾಡಿದ್ರೆ ನಡಿತೈತೆ ರೀ, ಹಿಂಗೆ ಚಾಕಲ್ಲಿ ಕಟ್ ಮಾಡ್ಕೊಂಡ್ರೆ ನಡಿತೈತೆ ರೀ. ನೋಡಿರಿ, ಈ ಥರ ಹಾಕೋ ಒಂದು ಕೈಯಾಗ ಎಣ್ಣೆ ಹಚ್ಕೊಂಡು ದುಂಡಗೆ ಮಾಡ್ಕೋಬೇಕು ರೀ. ಹಿಂಗೆ ದುಂಡ ಮಾಡ್ಕೊಂಡು ಉದ್ದಾಕ ನಡಿತೈತೆ ರೀ. ಹಿಂಗೆ ದುಂಡ ಮಾಡ್ಕೊಂತ ಉದ್ದ ತೋರಿಸ್ತೇನೆ ರೀ. ನೋಡಿರಿ, ಕಲ್ಲಿಗೆ ಎಣ್ಣೆ ಹಚ್ಚೀನಿ. ಹಿಂಗೆ ಒಂದು ಸ್ವಲ್ಪ ಅಗಲಾಗ ಮಾಡ್ಕೊಂಡು ಉದ್ದ ತೋರಿಸ್ತೀನಿ ನೋಡಿರಿ. ಸ್ವಚ್ಛಗೆ ತೊಳ್ಕೊಂಡು ಕಲ್ಲು ಒರೆಸ್ಕೊಂಡೇನಿ ರೀ. ಹಿಂಗಾಗಿ ಇಲ್ಲಿ ಉದ್ದಾಕತ್ತೇನೆ ರೀ. ನೋಡಿರಿ, ಇಲ್ಲೇ ತೆವಣಿ ತೊಗೊಂಡನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ರೀ. ಎಣ್ಣೆ ಹಚ್ಕೊಂಡು ಉದ್ಕೋಬೇಕು ರೀ. ನೋಡಿರಿ, ಹಿಂಗೆ ಒಂದು ಸವನ್ಯಾಗ ಉದ್ಕೋಬೇಕು. ಹಿಂಗೆ ಉದ್ಕೊಂಡು ಕರಿಯೋದು ತೋರಿಸ್ತೇನೆ ರೀ. ನೋಡಿರಿ, ಈ ಥರ ಉದ್ಕೊಂಡ ನೋಡಿರಿ. ಈಗ ಹಿಂಗೆ ಉದ್ಕೊಂಡು ಕರಿಯೋದು ತೋರಿಸ್ತೇನೆ ರೀ. ಬೇಕಾಗೈತಿ ಕರಿಯೋದು ಆಗಂತ ನೋಡಿ.
ಎಣ್ಣೆ ಜಾಸ್ತಿ ಕಾಯ್ಬೇಕು ರೀ. ಎಣ್ಣೆ ಜಾಸ್ತಿ ಕಾದ್ರೆ ಹಿಂಗೆ 2 ಕಡೆ ಕೆಂಪಾಗ ಬೆಂದು ಬರ್ತವೆ, ಉರು ಹೋಗ್ತವೆ ರೀ. ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಬರುತ್ತೆ. ನೋಡಿರಿ ಎಷ್ಟು ಮಸ್ತ್ ಬಂದೈತೆ ನೋಡಿರಿ. ಈಗ ಇದೇ ಥರ ಕರೆದು ಸರ್ವ್ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಸರ್ವ್ ಮಾಡಿ ತೋರಿಸ್ತೀನಿ. ಪುರಿ ಎಷ್ಟು ಮಸ್ತ್ ಉಬ್ಬಿವೆ ನೋಡಿರಿ. ಈ ಥರ ಆಲೂಗಡ್ಡೆ ಪುರಿ ಮಾಡಿಬಿಟ್ರೆ ನೋಡಿರಿ ಎಷ್ಟು ಮಸ್ತಾಗಿದೆ ನೋಡಿರಿ. ಎಷ್ಟು ಮಸ್ತಾಗಿದೆ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಉಬ್ಬಿ ಪುರಿ ಆಲೂಗಡ್ಡೆ ಪರೋಟ ಪಲ್ಯ ಮಸ್ತ್ ಮಾಡೀನಿ ರೀ. ನಿಮಗೆ ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ. ಇದೇ ಥರ ನೀವು ಟ್ರೈ ಮಾಡಿ ಮನ್ಯಾಗ ಸೌದು ನೋಡಿರಿ, ತಿಂದು ಸೌದು ನೋಡಿರಿ. ಅಷ್ಟು ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟಾಗಿರ್ತಾವೆ, ಮಸ್ತಾಗ್ಯಾವೆ. ಎಲ್ಲರಿಗೂ ನಮಸ್ಕಾರ.